ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಅಂಬಾಶಾಂಬವೆ ಚಂದ್ರಮೌಳಿರಬಲ ಅಪರ್ಣ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವ ತ್ರಿನಯನ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾಂ ಚಿದ್ರೂಪೇ ಪರದೇವತಾ ಭಗವತಿ ಶ್ರೀರಾಜ ರಾಜೇಶ್ವರಿ ಅಂಬಾ ಮಾತಾ ಕೀ. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಸಿರಾ ನಗರದಲ್ಲಿರ್ತಕ್ಕಂತಹ ಲಾಳಪುರಕ್ಕೆ ಬಂದಿದ್ದೇವೆ. ಭವಾನಿ ನಗರ ಅತ್ಯಂತ ವಿಶೇಷವಾಗಿರತಕ್ಕಂತಹ ಒಂದು ಸನ್ನಿಧಾನ ಅಂತ ಹೇಳಬಹುದು. ಭವಾನಿ ನಗರ ಅಂತ ಮೊದಲೇ ಇದು ಪ್ರಖ್ಯಾತವಾಗಿತ್ತು, ಆದ್ರೆ ಭವಾನಿ ಇರಲಿಲ್ಲ. ಇವತ್ತಿನ ದಿವಸ ಭವಾನಿ ಬಂದಿದ್ದಾಳೆ. ತುಳಜಾ ಭವಾನಿ ಇರತಕ್ಕಂತಹದ್ದು ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಇರತಕ್ಕಂತಹದ್ದು ಅಂಬಾ ಭವಾನಿ. ಅತ್ಯಂತ ವಿಶೇಷವಾದಂತಹ ಅಂಬಾ ಭವಾನಿ ದೇವಸ್ಥಾನ ಇವತ್ತಿನ ದಿವಸ ಪ್ರಕಟಗೊಳ್ತಾ ಇದೆ. ಇದರ ಪೂರ್ವ ಪ್ರಕ್ರಿಯೆಗಳೆಲ್ಲವೂ ಸಹಿತವಾಗಿ ಮೊನ್ನೆಯಿಂದಲೇ ಆರಂಭವಾಗಿದೆ. ಬಹಳ ವಿಶೇಷವಾದಂತಹ ದೇವಸ್ಥಾನ ಅಂತ ಹೇಳಬಹುದು. ಇದಕ್ಕೆ ದಾಖಲೆಗಳು ಬಹಳಷ್ಟಿದೆ. 1870ನೇ ಇಸ್ವಿಯ ಸಂದರ್ಭದಲ್ಲಿ ಇಲ್ಲಿ ದೇವಸ್ಥಾನ ಇದೆ ಹೇಳುವಂತಹದ್ದು ಒಂದು ನಿರ್ಣಯ. ಅದಕ್ಕಿಂತಲೂ ಪೂರ್ವದಲ್ಲೇ ಸಾಕಷ್ಟು ಸಮಯದಿಂದ ಪೂಜೆಯನ್ನು ಕೈಗೊಳ್ತಾ ಇರತಕ್ಕಂತಹ ತಾಯಿಯಾದಂತಹ ಅನ್ನಪೂರ್ಣೇಶ್ವರಿ ಆಗಿರತಕ್ಕಂತಹ ಭವಾನಿ, ಅಂಬಾ ಭವಾನಿ, ಅವಳು ಈ ಜಾಗವನ್ನ ಆಳ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸನಾತನ ಭಾರತೀಯ ಪರಂಪರೆಯ ವಿಶೇಷವಾದಂತಹ ಅಂಬಾ ಭವಾನಿ ದೇವಸ್ಥಾನ ಆಗಬೇಕು ಅನ್ನುವಂತಹ ಒಂದು ಸಂಕಲ್ಪ ಇಲ್ಲಿಯ ಸ್ಥಳೀಯರು ಅರ್ಥಾತ್ ಲಾಡ್ ಜನಾಂಗದವರೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸದಾ ಕಾಲದಲ್ಲೂ ನಡೀತಾ ಇರತಕ್ಕಂತಹ ವ್ಯಾಜ್ಯ ಇತ್ಯಾದಿಗಳನ್ನು ಪರಿಹಾರ ಮಾಡಿಕೊಂಡು ಇಂದಿನ ದಿವಸ ಅಂಬಾ ಭವಾನಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಅಂಬಾ ಭವಾನಿಯ ದೇವಸ್ಥಾನವನ್ನ ವಿಶೇಷವಾದಂತಹ ತಂತ್ರದ ಮೂಲಕವಾಗಿ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ಆ ತಾಯಿಯನ್ನ ನಾವು ಪ್ರತಿ ದಿವಸವೂ ಇಲ್ಲಿಯೇ ನೋಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಅವರದ್ದು. ಯಾಕೆಂದ್ರೆ ಅಂಬಾ ಭವಾನಿ ಅವರ ಕುಲದೇವರು, ಜೊತೆಯಲ್ಲಿ ಶಿವಾಜಿ ಮಹಾರಾಜರವರ ಕುಲದೇವರು ತುಳಜಾ ಭವಾನಿ ಆಗಿದ್ಲು. ಅವರು ಸಹಿತವಾಗಿ ಸದಾ ಕಾಲದಲ್ಲೂ ತುಳಜಾ ಭವಾನಿಯ ಅನುಗ್ರಹವನ್ನು ಪಡೆದುಕೊಂಡು ಆ ಭವಾನಿಯನ್ನ ಸಾಕ್ಷಾತ್ಕರಿಸಿಕೊಂಡು ಶಿವಾಜಿ ಮಹಾರಾಜರ ಕೈಯಲ್ಲಿರ್ತಕ್ಕಂತಹ ಖಡ್ಗವೂ ಸಹಿತವಾಗಿ ಭವಾನಿ ಖಡ್ಗವಾಗಿರ್ತಕ್ಕಂತಹದ್ದು. ಆ ಮೂಲಕವಾಗಿ ಶತ್ರು ಸಂಹಾರವನ್ನು ಮಾಡುವುದರ ಮೂಲಕವಾಗಿ ರಾಜ್ಯವನ್ನ ಸಂಸ್ಥಾಪನೆ ಮಾಡಿ ಪ್ರಖ್ಯಾತರಾಗಿರ್ತಕ್ಕಂಥವರು ಶಿವಾಜಿ ಮಹಾರಾಜರು. ಅವರು ಮರಾಠ ಕ್ಷತ್ರಿಯರಾಗಿದ್ರು. ತದನಂತರದಲ್ಲಿ ಲಾಡ್ ಜನಾಂಗದವರು ಇಲ್ಲಿಗೆ ಬಂದು ತಾವು ಸಹಿತವಾಗಿ ಅಂಬಾ ಭವಾನಿಯನ್ನ ಪ್ರತಿನಿತ್ಯವೂ ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನಿಟ್ಟುಕೊಂಡು ನಮಗೆ ದೇವಸ್ಥಾನ ಇಲ್ವೇ, ಆದ್ರಿಂದ ದೇವಸ್ಥಾನ ಆಗಲೇಬೇಕು ಅನ್ನುವಂತಹ ಒಂದು ಸಂಕಲ್ಪ ಇಟ್ಟು ಇಲ್ಲೊಂದು ಪ್ರಸಿದ್ಧವಾದಂತಹ ಅಂಬಾ ಭವಾನಿ ದೇವಸ್ಥಾನವನ್ನ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ. ಬಹಳ ಅದ್ಭುತವಾಗಿದೆ, ಸುಂದರವಾಗಿದೆ. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಕಲ್ಲಿನ ಕಟ್ಟಡದಲ್ಲಿ ಇವತ್ತಿನ ದಿವಸ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಅಂಬಾ ಭವಾನಿ ಕುಳಿತಿದ್ದಾಳೆ. ಅದು ನೋಡಿ, ವಿಶೇಷವಾಗಿ ಸೂರ್ಯ ಭಗವಂತ ಇನ್ನೇನು ಮೇಲೆ ಬರ್ತಾ ಇದ್ದಾನೆ. ಈಗಾಗಲೇ ಉಷಕಾಲ, ಅರುಣೋದಯ, ಕಿರಣೋದಯ, ಸೂರ್ಯೋದಯ ಆಗುವಂತಹ ಕಾಲ. ಈ ಕಾಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಯಾವುದೇ ದೋಷ ಇಲ್ಲ ಅಂತ ಹೇಳಿದ್ದಾರೆ ಮುಹೂರ್ತ ಶಾಸ್ತ್ರದಲ್ಲಿ. ನಚಾರವಾರೋ ನಚಲಗ್ನ ಯೋಗೋ ನವಿಷ್ಟಿರಿಕ್ತೆ ನತಿರ್ಗ್ರಹಿಶ್ಚ ಸೂರ್ಯೋದಯ ಅಸ್ತಮಯೇ ಚ ಕಾಲೇ ಗೋಧೂಳಿ ಲಗ್ನೇ ಬಹುಕಾರ್ಯ ಸಿದ್ಧಿ. ಬಹುಕಾರ್ಯ ಸಿದ್ಧಿ ಆಗಬೇಕು ಅಂದ್ರೆ ಉದಯ ಲಗ್ನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಉದಯ ಲಗ್ನದ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಅಂಬಾ ಭವಾನಿಯಾಗಿ ತಾಯಿ ಗರ್ಭಗುಡಿಯಲ್ಲಿ ಕುಳಿತಿದ್ದಾಳೆ. ಅದ್ಭುತವಾಗಿರತಕ್ಕಂತಹ ವಿಶೇಷ. ಅವಳಿಗೂ ಸಹಿತವಾಗಿ ಸಂಸ್ಕಾರಗಳಾಗಬೇಕು. ಈಗ ಮಾತ್ರ ಪ್ರತಿಷ್ಠಾಪನೆ ಆಗಿದೆ. ಇನ್ನೇನು ಗರ್ಭಾಧಾನ, ಪೂಸವನ, ಸೀಮಂತ, ವಿಷ್ಣುವಲಿ, ಜಾತಕರ್ಮ, ನಾಮಕರಣವನ್ನು ಮಾಡುವಾಗ ಅಂಬಾ ಭವಾನಿ ಹೇಳುವಂತಹ ಹೆಸರಿನ ನಾಮಕರಣವಾಗಿರ್ತದೆ. ತಾವು ಸಹಿತವಾಗಿ ಇಲ್ಲಿಗೆ ಬಂದಾಗ ಅಂಬಾ ಭವಾನಿ ಹೇಳುವಂತಹ ಹೆಸರಿನಿಂದಲೇ ಕರೆಯಬೇಕಾಗಿರ್ತಕ್ಕಂಥದ್ದು. ನಾಮಕರಣ, ಉಪನಿಷ್ಕರಣ, ಅನ್ನಪ್ರಾಶನ, ಕರ್ಣವೇಧನ, ಇದಿಷ್ಟು ಸಂಸ್ಕಾರಗಳು, 9 ಸಂಸ್ಕಾರಗಳನ್ನು ಮಾಡುವ ಮೂಲಕವಾಗಿ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಷ್ಟಬಂಧವನ್ನು ಹಾಕಿ ತದನಂತರದಲ್ಲಿ ನಿತ್ಯ ಪೂಜೆಯನ್ನು ಆರಂಭ ಮಾಡುವಂತಹದ್ದು. 48 ದಿವಸದವರೆಗೆ ಮಂಡಲ ಪೂಜೆ ನಡೀತದೆ. ಇದನ್ನೆಲ್ಲವನ್ನು ಮಾಡುವಾಗ ಪೂರ್ವ ಪ್ರಕ್ರಿಯೆಗಳು ಬಹಳಷ್ಟು ಇರಬೇಕಾಗಿರ್ತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಮೊನ್ನೆಯಿಂದಲೇ ಪೂರ್ವ ಪ್ರಕ್ರಿಯೆಗಳೆಲ್ಲ ಆರಂಭವಾಗಿದೆ. ಇಲ್ಲಿ ಪ್ರಾಕಾರ ಶುದ್ಧಿ, ಬಿಂಬ ಶುದ್ಧಿ, ಜೊತೆಯಲ್ಲಿ ಬಿಂಬಕ್ಕೆ ಸಪ್ತಧಾತುಗಳನ್ನ ಸೇರಿಸುವುದರ ಮೂಲಕವಾಗಿ ಅತ್ಯಂತ ವಿಶೇಷವಾದಂತಹ ದೇವಸ್ಥಾನದಲ್ಲಿ ಮುರುಡೇಶ್ವರದ ಪ್ರಧಾನ ಶಿಲ್ಪಿಗಳಾದಂತಹ
ರಮೇಶ್ ನಾಯ್ಕರವರಿಂದ 11 ತಿಂಗಳಿನಲ್ಲಿ ದೇವಸ್ಥಾನವನ್ನು ಕಲ್ಲಿನ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿ ಆ ಕಲ್ಲಿನ ಕಟ್ಟಡದ ಗರ್ಭಗುಡಿಯಲ್ಲಿ ಇವತ್ತಿನ ದಿವಸ ತಾಯಿಯನ್ನ ಕೂಡಿಸಿದ್ದಾಗಿದೆ. ಲಾಡ್ ಜನಾಂಗದವರೆಲ್ಲರೂ ಸಹಿತವಾಗಿ ಇಲ್ಲಿಯೇ ಇದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ಸಮ್ಮುಖದಲ್ಲಿ ಇವತ್ತಿನ ದಿವಸ ತಾಯಿ ಗರ್ಭಗುಡಿಯಲ್ಲಿ ಕುಳಿತಿದ್ದಾಳೆ. ಆ ಅಂಬಾ ಭವಾನಿಯ ವಿಶೇಷತೆಯೇ ಅದ್ಭುತವಾಗಿರತಕ್ಕಂತಹದ್ದು. ಅಂಬಾ ಹೇಳುವಂತಹ ಶಬ್ದಕ್ಕೆ ಅರ್ಥ ಅಮ್ಮ ಹೇಳುವಂತಹ ಅರ್ಥ ಇರತಕ್ಕಂತಹದ್ದು. ದೇವತೆಗಳೆಲ್ಲರೂ ಆ ತಾಯಿಯಾದಂತಹ ಪ್ರಕೃತಿ ಮಾತೆಯನ್ನ ಕರೆಯುವಾಗ ಅಂಬಾ ಅಂತ ಕರೀತಾರೆ. ಯಾಕೆ ಅಂದ್ರೆ ಅವಳು ಜಗಜ್ಜನನಿ, ಮೂಲ ಸ್ವರೂಪಳು. ಬ್ರಹ್ಮ ವಿಷ್ಣು ಮಹೇಶ್ವರರು ನಮಗೆ ಕಣ್ಣಿಗೆ ಕಾಣಿಸುವುದಕ್ಕಿಂತಲೂ ಪೂರ್ವಜಳು ಅವಳು ಪ್ರಕೃತಿ ಮಾತೆಯಾಗಿರತಕ್ಕಂಥವಳು. ಆ ತಾಯಿಯ ಅನುಗ್ರಹದಿಂದಲೇ ಅವಳ ಸಂಕಲ್ಪದಿಂದಲೇ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟಿಕೊಂಡ್ರು. ತದನಂತರದಲ್ಲಿ 3 ಶಕ್ತಿ ದೇವತೆಗಳು ಸಹಿತವಾಗಿ ಹುಟ್ಟಿಕೊಂಡು ಇಚ್ಛಾಶಕ್ತಿ ಸ್ವರೂಪಿಣಿ, ಜ್ಞಾನಶಕ್ತಿ ಸ್ವರೂಪಿಣಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಪಾರ್ವತಿ ದೇವಿ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಈ ರೀತಿಯಲ್ಲಿ 3 ಶಕ್ತಿ ದೇವತೆಗಳ ಒಂದಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಸಹಿತವಾಗಿ ಸೃಷ್ಟಿ ಕಾರ್ಯವನ್ನ ತಾಯಿಯಾದಂತಹ ಜಗಜ್ಜನನಿಯ ಮಾತಿನಂತೆ ನಡೆಸಿಕೊಂಡು ಬಂದ್ರು. ಅದರಲ್ಲಿ ವಿಶೇಷವಾಗಿರತಕ್ಕಂತಹ ಪರಮೇಶ್ವರನ ಪತ್ನಿಯಾಗಿರತಕ್ಕಂತಹ ದಾಕ್ಷಾಯಿಣಿ ದೇವಿ ದಕ್ಷ ಯಜ್ಞದ ಸಂದರ್ಭದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದ ನಂತರದಲ್ಲಿ ಅವಳೇ ಪಾರ್ವತಿಯಾಗಿ ಮತ್ತೆ ಪುನಃ ಹುಟ್ಟಿ ಬಂದು ಅವಳಿಗೆ ದ್ವಿತೀಯ ಜನ್ಮವಾಯಿತು. ಆ ದ್ವಿತೀಯ ಜನ್ಮದಲ್ಲಿ ಹಿಮವಂತ ಹೇಳುವಂತಹ ಪರ್ವತ ರಾಜ ಅವನ ಹೆಂಡತಿಯಾಗಿರತಕ್ಕಂತಹ ಮೇನಕಾದೇವಿ ಅವರೀರುವರ ಗರ್ಭದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಪರ್ವತ ಪುತ್ರಿಯಾಗಿರತಕ್ಕಂತಹ ಪಾರ್ವತಿ ದೇವಿಯೇ ಭವಾನಿ. ಅವಳು ಹುಟ್ಟಿದ ಕ್ಷಣದಲ್ಲೇ ಶಿವನನ್ನು ಧ್ಯಾನ ಮಾಡ್ತಾ ಹುಟ್ಟಿ ಬಂದವಳು. ಶಿವನನ್ನೇ ಮದುವೆಯಾಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿದವಳು. ಷೋಡಶ ಕಲಾ ಪರಿಪೂರ್ಣೆಯಾಗಿರತಕ್ಕಂತಹ ಪರ್ವತ ಪುತ್ರಿಯಾದಂತಹ ಪಾರ್ವತಿಗೆ ಅವಳ ಮೊದಲನೇ ಹೆಸರು ಪಾರ್ವತಿ. ಆ ಪಾರ್ವತಿಗೆ ನಾರದರು ಉಪದೇಶವನ್ನು ಮಾಡಿದರು ಪಂಚಾಕ್ಷರಿ ಜಪವನ್ನ. ಆ ಪಂಚಾಕ್ಷರಿ ಜಪವನ್ನ ನಿತ್ಯವೂ ಪಠನ ಮಾಡ್ತಾ ಇರತಕ್ಕಂತಹ ಪಾರ್ವತಿ ದೇವಿ ನಿತ್ಯವೂ ಅದನ್ನ ಮುಂದುವರಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಅವಳಿಗೆ ಕೊನೆಗೆ ಕಂಡದ್ದೇನು, ನಾನು ಆಹಾರವನ್ನು ಸೇರಿಸಿ ಉಪವಾಸವನ್ನು ಮಾಡದೆ ನಾನು ಜಪವನ್ನು ಮಾಡಿದಾಗ ಜಪಸಿದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಜಪಸಿದ್ಧಿ ಆಗಬೇಕು ಅಂತಾದಲ್ಲಿ ನಾನು ಆಹಾರವನ್ನು ತ್ಯಜಿಸಬೇಕು ಹೇಳುವಂತಹ ದೃಷ್ಟಿಯಿಂದ ಒಂದು ಎಲೆಯನ್ನೂ ಸಹಿತವಾಗಿ ಅವಳು ಮುಟ್ಟದೆ ತಪಸ್ಸನ್ನು ಆಚರಿಸಿದ್ದರಿಂದ ಅವಳಿಗೆ ಅಪರ್ಣ ಹೇಳುವಂತಹ ಹೆಸರು ಬಂದಿರತಕ್ಕಂಥದ್ದು. ಅದಾದ ನಂತರದಲ್ಲಿ ಅವಳ ದಿವಸವೂ ಕೃಶವಾಗ್ತಾ ಇದ್ದಾಳೆ. ಅವಳ ದೇಹ ಕುಗ್ಗುತ್ತಾ ಇದೆ. ಅಮ್ಮ ತಾಯಿಯಾದಂತಹ ಮೇನಕೆ ಕೇಳಿದ್ಲು ಮಗಳ ಹತ್ರ, ಮಗಳೇ ಸ್ವಲ್ಪ ಏನಾದ್ರು ಊಟ ಮಾಡಮ್ಮ. ಆಗ ಹೇಳಿದ್ಲು ಉ ಮ ಅಂತ ಹೇಳಿದ್ಲು. ಅಂದಿನಿಂದ ಅವಳಿಗೆ ಉಮಾ ಹೇಳುವಂತಹ ಹೆಸರು ಬಂತು. ಉಮಾ ಉ ಮ ಅಂತ ಹೇಳಿದ್ರಿಂದ ಉಮಾ ಹೇಳುವಂತಹ ಹೆಸರು ಬಂದಿರತಕ್ಕಂಥದ್ದು. ಅಮ್ಮ ಅದು ಬೇಡ ಹೇಳುವಂತಹ ಅರ್ಥ ಇದೆ. ಅದು ಉಮಾ ಹೇಳುವಂತಹದ್ರಲ್ಲಿ ಅಂದ ಆ ಉಮಾಳು ಸಹಿತವಾಗಿ ಪ್ರತಿನಿತ್ಯವೂ ಪರಮೇಶ್ವರನ ಜಪವನ್ನು ಮಾಡುವಂತಹ ಸಂದರ್ಭದಲ್ಲಿ ತಪೋನಿಷ್ಠನಾಗಿರತಕ್ಕಂತಹ ಭವ ಅನುಷ್ಠಾನವನ್ನು ಮಾಡ್ತಾ ಓಂಕಾರವನ್ನು ಜಪವನ್ನು ಮಾಡ್ತಾ ತಪಸ್ಸಿಗೆ ಕುಳಿತು ಬಿಟ್ಟಿದ್ದಾನೆ. ದೇವಾನು ದೇವತೆಗಳನ್ನು ಪರಿಪರಿಯಾಗಿ ಪ್ರಾರ್ಥಿಸಿದ್ರು ಸಹಿತವಾಗಿ ಭವನ ಎದ್ದೇಳ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ತಾರಕಾಸುರನ ಉಪಟಳ ಜಾಸ್ತಿ ಆಯಿತು. ದೇವೇಂದ್ರನ ಗದ್ದುಗೆಯನ್ನೇ ತಾರಕಾಸುರ ಪಡೆದುಕೊಂಡ. ಆ ನಂತರದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿದಂತಹ ತಾರಕಾಸುರ ಬ್ರಹ್ಮನಲ್ಲಿ ವರವನ್ನು ಕೇಳಿದ, ನನಗೆ ಮರಣವೇ ಬಾರದೇ ಇರಲಿ. ಆಗ ಬ್ರಹ್ಮದೇವ ಹೇಳ್ತಾನೆ, ಪ್ರತಿಯೊಬ್ಬರಿಗೂ ಸಹಿತವಾಗಿ ದೇವತೆಗಳ ಬಿಟ್ಟು ಉಳಿದವರಿಗೆಲ್ಲರಿಗೂ ಸಹಿತವಾಗಿ ಮರಣ ನಿಶ್ಚಿತ. ನಿನಗೆ ಯಾವ ಮೂಲಕವಾಗಿ ಮರಣ ಬೇಕು ಅಂತ ಕೇಳು ಅಂತ ಕೇಳ್ತಾನೆ ತಾರಕಾಸುರನನ್ನ. ಆಗ ತಾರಕಾಸುರ ಕೇಳಿರ್ತಕ್ಕಂತಹದ್ದು, ಶಿವನಿಗೆ ಈಗಾಗಲೇ ಹೆಂಡತಿ ಹೋಗ್ಬಿಟ್ಟಿದ್ದಾಳೆ, ಮರಣ ಹೊಂದಿದ್ದಾಳೆ. ಶಿವನಿಗೆ ಮದುವೆ ಆಗಲಿಲ್ಲ. ಆದ್ರಿಂದ ಶಿವನ ಪುತ್ರನಿಂದ ತನಗೆ ಮರಣ ಬರಲಿ ಹೇಳುವಂತಹ ವರವನ್ನು ಪಾಲಿಸೋ ದೇವ ಅಂತ ಕೇಳ್ತಾಳೆ. ದೇವ ಅಂತ ಕೇಳ್ತಾನೆ ಆ ತಾರಕಾಸುರ. ತತ್ಕ್ಷಣದಲ್ಲಿ ಬ್ರಹ್ಮದೇವ ಆಲೋಚನೆ ಮಾಡಿದ, ರಂಗ ಸಜ್ಜಿಕೆ ಸರಿಯಾಯಿತು, ಸಿದ್ಧವಾಯಿತು ಹೇಳುವಂತಹ ದೃಷ್ಟಿಯಿಂದ ತಥಾಸ್ತು ಹಾಗೆ ಆಗಲಿ ಅಂದ್ಬಿಟ್ಟ. ಅದೇ ರೀತಿಯಲ್ಲಿ ದೇವಾನು ದೇವತೆಗಳೆಲ್ಲರೂ ಸಹಿತವಾಗಿ ಕಾಯ್ತಾ ಇದ್ರು. ಆ ದಾಕ್ಷಾಯಿಣಿಯ ಆತ್ಮ ಎಲ್ಲಿ ಹೋಗಿದೆ, ಎಲ್ಲಿ ಅವಳು ಮತ್ತೆ ಪುನಃ ಹುಟ್ಟಿಕೊಂಡಿದ್ದಾಳೆ. ಯಾಕಂದ್ರೆ ಅಮರರು ಅವರು, ಅದರಿಂದ ಎಲ್ಲಿ ಹುಟ್ಟಿಕೊಂಡಿದ್ದಾರೆ ಹೇಳುವಂತಹದ್ದನ್ನ ಕೇಳಿ ತಿಳಿದುಕೊಂಡು ದೇವಾನು ದೇವತೆಗಳೆಲ್ಲರೂ ಸಹಿತವಾಗಿ ಪರ್ವತರಾಜನಲ್ಲಿ ಹೋಗಿ ಪರಿಪರಿಯಾಗಿ ಬೇಡಿ ಆ ಪರ್ವತ ಪುತ್ರಿಯಾಗಿರತಕ್ಕಂತಹ ಪಾರ್ವತಿ ದೇವಿಯನ್ನ ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವಂತಹ ಸಂಕಲ್ಪ ಮಾಡಿದ್ರು. ಭವಾನಿಗೆ ಹೆಂಡತಿ ಭವಾನಿ ಮದುವೆ ಆಯಿತು. ಬಹಳ ವಿಶೇಷವಾಗಿರತಕ್ಕಂತಹದ್ದು. ಆದ್ದರಿಂದಲೇ ಅವಳಿಗೆ ಭವಾನಿ ಹೇಳುವಂತಹ ಹೆಸರು ಬಂದಿರತಕ್ಕಂತಹದ್ದು. ಅಂಬಾ ಭವಾನಿ ಅಂದ್ರೆ ಅಂಬಾ ಹೇಳುವಂತಹದ್ದು ಮೂಲ ಸ್ವರೂಪವಾಗಿರ್ತಕ್ಕಂತಹದ್ದು. ಭವಾನಿ ಹೇಳುವಂತಹದ್ದು ಹುಟ್ಟುವಿಕೆ ಮತ್ತೆ ಅದನ್ನು ಬೆಳೆಸಿಕೊಂಡು ಹೋಗುವಿಕೆ, ಈ ರೀತಿಯಲ್ಲಿ ಇರತಕ್ಕಂತಹದ್ದು. ಆದ್ದರಿಂದ ಅಂಬಾ ಭವಾನಿ ಇವತ್ತಿನ ದಿವಸ ಹುಟ್ಟಿಕೊಂಡಿದ್ದಾಳೆ. ಇನ್ನು ಮುಂದೆ ಅವಳೇ ಬೆಳೆಸಿಕೊಂಡು ಹೋಗ್ತಾಳೆ. ಈ ಲಾಡ್ ಸಮಾಜವನ್ನು ಸಂರಕ್ಷಣೆ ಮಾಡ್ತಾ ಸದಾ ಕಾಲದಲ್ಲೂ ಅನುಗ್ರಹ ಮಾಡ್ತಾಳೆ ಹೇಳುವುದರಲ್ಲಿ ಸಂಶಯವೇ ಇಲ್ಲ. ಒಳ್ಳೆ ಮನಸ್ಸಿನಿಂದ ಈಗಾಗಲೇ 3 ತಲೆಮಾರಿನಿಂದ ಕಷ್ಟಪಟ್ಟಿದ್ದೀರಿ. ಈಗ 4ನೇ ತಲೆಮಾರು ಅಂತ ಕಾಣುತ್ತೆ. ಈ ತಲೆಮಾರಿನಲ್ಲಾದ್ರೂ ಅಂಬಾ ಭವಾನಿ ದೇವಸ್ಥಾನ ಆಗಿದೆ. ಆ ತಾಯಿ ನಿಮ್ಮೆಲ್ಲರನ್ನು ಸಂರಕ್ಷಣೆ ಮಾಡುವುದರ ಮೂಲಕವಾಗಿ ನಿಮ್ಮ ಮುಂದಿನ ಪೀಳಿಗೆಯನ್ನೆಲ್ಲ ಸಂರಕ್ಷಣೆ ಮಾಡುವುದರ ಮೂಲಕವಾಗಿ ಕುಟುಂಬವನ್ನ ಉದ್ಧರಿಸುವುದರ ಮೂಲಕವಾಗಿ ಆ ತಾಯಿ ಇವತ್ತಿನ ದಿವಸ ಗರ್ಭಗುಡಿಯಲ್ಲಿ ಕುಳಿತಿದ್ದಾಳೆ. ಅವಳ ವಿಶೇಷತೆ ಏನು, ಮಹಿಮೆ ಏನು, ಈ ಸ್ಥಾನದಲ್ಲಿ ಕುಳಿತಿದ್ದರಿಂದ ಏನು ಫಲ ಸಿಗ್ತದೆ, ಇದನ್ನೆಲ್ಲವನ್ನೂ ಸಹಿತವಾಗಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಹೋಗೋಣ, ದೇವಸ್ಥಾನದ ದರ್ಶನವನ್ನು ಮಾಡ್ಕೊಳ್ಳೋಣ.
अंबावाले की